ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಏನೋ ಮಧ್ಯಪ್ರಾಚ್ಯ ಯುದ್ಧ ಅಂತೂ ನಿಲ್ಲೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. 7ನೇ ದಿನವೂ ಕೂಡ ತೀವ್ರಗೊಂಡಿದೆ ಕೊಲ್ಲಿ ಕದನ. ಇರಾನ್ ಮೇಲೆ ಮುಂದುವರಿದಂತ ಅಮೆರಿಕ ಭೀಕರ ದಾಳಿ. ಇರಾನ್ ಸುಮ್ಮನೆ ಇರುತ್ತೆ, ಅದು ಕೂಡ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ. ಹೀಗಾಗಿ ದಾಳಿ ಪ್ರತಿದಾಳಿಗಳು ಪ್ರತಿನಿತ್ಯವೂ ಕೂಡ ನಡೀತಾನೆ ಇವೆ. ಮೂಲ ಸೌಕರ್ಯಗಳನ್ನ ಗುರಿಯಾಗಿಸಿ ಮಿಸೈಲ್ ಅಟ್ಯಾಕ್ ಮಾಡಿರುವಂತ ಅಮೆರಿಕ ಸೇನೆ, ಹಾರ್ಮುಜ್ ಬಳಿ ಇರುವ ಪ್ರಮುಖ ಸೇತುವೆಗಳು, ಸುರಂಗಗಳು, ಏರ್ಪೋರ್ಟ್, ರೈಲ್ವೆ ಮಾರ್ಗಗಳನ್ನ ಉಡಿಸ್ ಮಾಡಿದಂತ ಅಮೆರಿಕ, ಇರಾನ್ನ ಪ್ರಮುಖ ಬಂದರುಗಳಿಗೆ ಅಮೆರಿಕ ನೌಕಾಪಡೆ ದಿಗ್ಬಂಧನ ಮಾಡಿದೆ. ಇರಾನ್ ಕಡೆ ತೆರಳುತ್ತಾ ಇದ್ದಂತ ಹಡಗುಗಳನ್ನ ವಾಪಸ್ ಕಳಿಸಿರುವಂತ ಅಮೆರಿಕ ಪಡೆ. ಮಧ್ಯಪ್ರಾಚ್ಯಕ್ಕೆ ಅತ್ಯಾಧುನಿಕ F-35, F-16 ಸೇರಿ 20ಕ್ಕೂ ಹೆಚ್ಚು ಯುದ್ಧ ನೌಕೆ, ಹೆಚ್ಚುವರಿ ತುಕಡಿಗಳು, ನೌಕಾಪಡೆಯ ಬಲವನ್ನು ಕೂಡ ಅಮೆರಿಕ ರವಾನಿಸಿದೆ. ಅಮೆರಿಕ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ತೀವ್ರ ಪ್ರತಿದಾಳಿಯನ್ನ ಮಾಡ್ತಾನೆ ಇದೆ. ಅಮೆರಿಕದ ಅತ್ಯಾಧುನಿಕ MQ-9 ರೀಪರ್ ಡ್ರೋನ್ ಕೂಡ ಉಡಿಸಾಗಿದೆ. ಇನ್ನು ಬಹ್ರೇನ್, ಜೋರ್ಡಾನ್, ಕುವೈತ್, ಕತಾರ್ನ US ಏರ್ಬೇಸ್ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಕುವೈತ್ನ ವಿದ್ಯುತ್ ಮತ್ತು ನೀರಿನ ಶುದ್ಧೀಕರಣ ಸ್ಥಾವರಗಳಿಗೆ ಈ ಅಟ್ಯಾಕ್ಗಳಿಂದಾಗಿ ಹಾನಿ ಉಂಟಾಗ್ಬಿಟ್ಟಿದೆ. ಒಟ್ನಲ್ಲಿ ಯುದ್ಧ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯುದ್ಧ ವಿರಾಮ ಘೋಷಣೆ ಮಾಡಿದ್ರೂ ಕೂಡ ಆಗಾಗ ದಾಳಿ ಪ್ರತಿದಾಳಿಗಳಾಗೋದ್ರಿಂದ ಯುದ್ಧದ ತೀವ್ರತೆ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ.